ಬಂಧುಗಳೇ, ಇಷ್ಟು ದಿನ ಬರೀ ಈ ಸೈಲೇಜ್ ಬ್ಯಾಗ್ ನಲ್ಲಿ ಅಡಿಕೆಯನ್ನು ಇಟ್ಟರೆ 15 ದಿವಸ ಹಾಳಾಗದೇ ಇರ್ತದೆ ಅಥವಾ 20 ದಿವಸ ಹಾಳಾಗದೇ ಇರ್ತದೆ ಅನ್ನೋದನ್ನ ವಿಡಿಯೋದಲ್ಲಿ ಕೇಳಿದ್ದೆ ಅಥವಾ ಬೇರೆಯವರು ಎಕ್ಸ್ಪೀರಿಯನ್ಸ್ ಆಗಿರೋದನ್ನ ಕೇಳಿದ್ದೆ. ಅಂದ್ರೆ ನಾನೇ ಇದನ್ನ ಕರೆಕ್ಟ್ ನೈಜವಾಗಿ ನೋಡ್ಬೇಕು, 10 ದಿವಸ ಇರುತ್ತೋ ಅಥವಾ 15 ದಿವಸ ಇರುತ್ತೋ 20 ದಿವಸ ಇರುತ್ತೋ ಅನ್ನೋದನ್ನ ಟೆಸ್ಟ್ ಮಾಡಿ ನೋಡೋಣ ಅನ್ನೋ ಕಾರಣಕ್ಕೋಸ್ಕರನೇ ನಾವು ಕೇಳಿಕೊಟ್ಟಿರ್ತಕ್ಕಂಥ ಈ ಅಡಿಕೆನೆ ಸುಳ್ಳಿರ್ತಕ್ಕಂಥ ಅಡಿಕೆನ ತೂಕ ಮಾಡಿ ಒಂದು ಚೀಲದಷ್ಟು ಇಸ್ಕೊಂಡ್ ಬಂದಿದೀವಿ. ನೋಡೋಣ ಈ ಚೀಲದಲ್ಲಿ ಹಾಕ್ಬಿಟ್ಟು ಇಡೋಣ, ಎಷ್ಟು ದಿನ ಬರುತ್ತೆ ಅಥವಾ ನಿಜನಾ ದೂತ್ಪಡೆ ಇರ್ತದೆ ಅಂತ ಹೇಳ್ಬೇಕು ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀನಿ ಲೈವ್ ಆಗಿ. ಇದು ಸೈಲೇಜ್ ಬ್ಯಾಗ್ ಅಂತ ಹೇಳ್ಬಿಟ್ಟು ಅಂದ್ರೆ ಈ ಮೇವನ್ನ ಸಂಗ್ರಹಣೆ ಮಾಡ್ಲಿಕ್ಕೆ ಇರ್ತಾರಲ್ಲ, ರಸಮೇವನ್ನ, ಆ ತರ ಬ್ಯಾಗ್ 50 ರಿಂದ 60 ರೂಪಾಯಿ ಸಿಗ್ತವೆ ಯಾವುದೇ ಮಾರ್ಕೆಟ್ ಅಲ್ಲಾದ್ರೂ. ನೀವೇನಾದ್ರೂ ಬಲ್ಕಲ್ಲಿ ತರಿಸ್ತೀರಾ ಅಂದ್ರೆ 35 ರೂಪಾಯಿ 40 ರೂಪಾಯಿಗೆ ಸಿಗ್ತವೆ. ನೋಡೋಣ ಹಾಕಿಡೋಣ ಈ ಅಡಿಕೆನ, ಯಾವ ರೀತಿ 10 ದಿವಸ ಬಿಡ್ಕೊಂಡು ತೆಗಿಯೋಣ, ಇದ್ರೆ ಒಂದು ತಿಂಗಳು ಬಿಡ್ಕೊಂಡು ನೋಡೋಣ. ಒಂದು ಜಲ್ಲೆನ ಈ ಚೀಲಕ್ಕೆ ಹಾಕಿದೀವಿ, ನೋಡೋಣ. ನೋಡ್ತಾ ಇರ್ಬೋದು ನೀವು, ಈ ರೀತಿ ಇದಾವೆ ಹಾಕಿದ ದಿವಸ. ಬಟ್ ಅಂದ್ರೆ ತೂತಾಗಬಾರ್ದು ಈ ಚೀಲ. ಇವತ್ತು ಡೇಟು ಎಷ್ಟು ಅಂದ್ರೆ ನೋಡ್ತಾ ಇರ್ಬೋದು, ಟ್ಯೂಸ್ಡೇ ಅಂದ್ರೆ ಸೆಪ್ಟೆಂಬರ್ 2ನೇ ತಾರೀಕು. ನೋಡೋಣ ಇನ್ನು 10 ದಿವಸ ಬಿಟ್ಕೊಂಡು ಅಂದ್ರೆ 12ನೇ ತಾರೀಕು ತೆಗೆದ್ಬಿಟ್ಟು ನೋಡೋಣ ಯಾವ ರೀತಿ ಇರ್ತವೆ ಅಂತ ಹೇಳ್ಬಿಟ್ಟು. ಈಗ ಕಟ್ಟೋಣ ಈ ಚೀಲನ. ಸೈಲೇಜ್ ಬ್ಯಾಗ್ಗಳಲ್ಲ, ಯಾವುದೇ ತೂತಾಗಬಾರ್ದು ಮತ್ತೆ ಗಾಳಿ ಹೋಗಿ ರೀತಿ ಗಟ್ಟಿಯಾಗಿ ಕಟ್ಟಿದಂತೆ. ಈ ಒಳಗಿರ್ತಕ್ಕಂಥ ಗಾಳಿನ ಹೊರಗೆ ಈ ರೀತಿ ತೆಗೆದು ಇನ್ನು ಪ್ಲಾಸ್ಟಿಕ್ ಟ್ಯಾಗ್ಗಳನ್ನು ಯೂಸ್ ಮಾಡಿದ್ರೆ ಅದು ಇನ್ನೂ ಉಪಯುಕ್ತ. ಅಂದ್ರೆ ಅದು ಸದ್ಯಕ್ಕೆ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವೀಗ ಸೆಳೆ ದೂರ ಎಲ್ಲ ಕಟ್ತಾ ಇದ್ದೀನಿ. ಬಟ್ ಗಾಳಿ ಹೋಗ್ಬಾರ್ದು, ಆ ರೀತಿ ಕಟ್ಟಬೇಕು ಗಟ್ಟಿಗಷ್ಟೇ. ಪ್ಲಾಸ್ಟಿಕ್ ಟ್ಯಾಗ್ಗಳು ಹಾಕ್ಬಿಟ್ರೆ ಬಟ್ ನಾವು ಟೆಸ್ಟ್ ಮಾಡಕ್ ಆಗೋದಿಲ್ಲಲ್ಲ, ಹಾಗಾಗಿ ಈ ಸೆಳೆ ದೂರಲ್ಲಿ ಕಟ್ತಾ ಇದೀವಿ. ಮತ್ತೆ 10 ದಿವಸ ಬಿಟ್ಕೊಂಡು ತೆಗೆದು ನೋಡಿ, ಮತ್ತೆ ಸೇಫ್ ಆಗಿತ್ತು ಅಂದ್ರೆ ಮತ್ತೆ 10 ದಿವಸ ಇಡೋಣಂತೆ. ಒಟ್ಟು ಟೋಟಲ್ ಎಷ್ಟು ದಿನ ಚೆನ್ನಾಗಿರುತ್ತೆ ಇದರಲ್ಲಿ ಅನ್ನೋದನ್ನ ನಾವೇ ನೇರವಾಗಿ ಟೆಸ್ಟ್ ಮಾಡಿ ನೋಡೋಣ ಅನ್ನೋಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಿರೋದು. ನೋಡೋಣ, ಈಗ ಇಟ್ಟಿದ್ದೀವಿ, 10 ದಿವಸ ಬಿಟ್ಕೊಂಡು ಓಪನ್ ಮಾಡಿ ನೋಡೋಣ. ಇವತ್ತಿಗೆ ಈ ಸೈಲೇಜ್ ಬ್ಯಾಗ್ ನಲ್ಲಿ ಅಡಿಕೆನ ಹಾಕಿಟ್ಟು 20 ದಿನಗಳಾಗಿದೆ. ನೋಡೋಣ 20 ದಿನಕ್ಕೆ ಏನಾದರೂ ಆಗಿದೆಯಾ ಅಥವಾ ಏನಾದ್ರು ಆಗದೇ ಇದೆಯಾ ಅಂತ ಹೇಳ್ಬಿಟ್ಟು ನೋಡೋಣ. ನಾವು ಅವತ್ತು ಅಂದ್ರೆ ಸೆಪ್ಟೆಂಬರ್ 2ನೇ ತಾರೀಕು ಹಾಕಿಟ್ಟಿದ್ದು. ಈಗ ನೀವು ನೋಡ್ತಾ ಇರ್ಬೋದು ಸೆಪ್ಟೆಂಬರ್ 21ನೇ ತಾರೀಕು. ಸೆಪ್ಟೆಂಬರ್ 2ರಿಂದ ಅಂದ್ರೆ 20 ದಿವಸಗಳ ಕಾಲ ಆಗಿದೆ. ನೋಡೋಣ ಏನಾದರೂ ಆಗಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ತೆಗೆದು ನೋಡೋಣ. ಟೈಟಾಗಿ ಕಟ್ಟಿದ್ವಿ, ಬಟ್ ಟ್ಯಾಗ್ ಹಾಕ್ಸ್ಬೇಕು. ಟ್ಯಾಗ್ ಹಾಕಿದ್ರೆ ಇನ್ನೂ ಏನೂ ಆಗೋದಿಲ್ಲ. ಟ್ಯಾಗ್ ಇಲ್ಲದ ಕಾರಣಕ್ಕೆ ನಾವು ಸುಮ್ಮನೆ ಟೆಸ್ಟ್ ಮಾಡ್ಲಿಕ್ಕಲ್ಲ, ಅದ್ರ ಒರಿಜಿನಾಲಿಟಿ ಚೆಕ್ ಮಾಡ್ಲಿಕ್ಕೋಸ್ಕರ, ಆ ರೀತಿ ನಿಜವಾಗ್ಲೂ ಬೂತ್ ಬರಲ್ವಾ ಏನು ಅಂತ ನೋಡ್ಲಿಕ್ಕೋಸ್ಕರ ನೋಡ್ತಾ ಇದ್ದೀರಲ್ಲ. 20 ದಿವಸ ಆಗಿದೆ, ಬಟ್ ಬೂಸ್ಟ್ ಬಂದಿಲ್ಲ, ಬಟ್ ನೀರಾಡಿದಾವೆ ಅಷ್ಟೇ ಅಡಿಕೆಗಳು. ಅಂದರೆ ಒಂದು ಮಿನಿಮಮ್ ಅಂದರೆ ಒಂದು ತಿಂಗಳು ಇಡ್ಬೋದು. ಇದ್ರ ಕ್ವಾಲಿಟಿ ನೋಡಿದಾಗ ನೋಡ್ಬೋದು, ಗಟ್ಟಿಗೆಲ್ಲ ಅದೇ ರೀತಿ ಇದ್ದಾವೆ. ಬಟ್ ಏನೂ ತೊಂದರೆ ಇಲ್ಲ. ಇದು ಎಡೆ ಅಡಿಕೆ ನೋಡಿ, ಇದು ಆ ರೀತಿಯೇ ಇದೆ. ಬೂಸ್ಟ್ ಬಂದಿದೆ, ಬೂಸ್ಟ್ ಬಂದಿಲ್ಲ ಅಂತ ಇಲ್ಲಿ ಕಾಣ್ತಿದೆ. ಬೂಸ್ಟು ಇಷ್ಟು ಬಂದಿದೆ. ಅಂದರೆ ನಾವು ಟ್ಯಾಗ್ ಹಾಕಿದ್ದಿದ್ರೆ ಕ್ಲೀನಾಗೆ ಇನ್ನೂ ಕ್ಲೀನಾಗಿ ಆಗ್ತಿತ್ತು. ಬಟ್ ಅಂದರೂ ಪರವಾಗಿಲ್ಲ, 20 ದಿನಗಳಾದ್ರೂ ಈ ರೀತಿ ಇರ್ತಕ್ಕಂಥದ್ದು ಒಳ್ಳೆ ರಿಸಲ್ಟೇನೆ. ಹಾಗಾಗಿ ಇದು ಯಶಸ್ವಿ ಆಗುತ್ತೆ. ರೈತರು ಇದರಲ್ಲಿ ಯೂಸ್ ಮಾಡೋದು ಅಂತ ಏನು ಕೆಟ್ಟದ್ದು ಅಂತಲ್ಲ. ಕರೆಕ್ಟಾಗಿ 20 ದಿನಕ್ಕೆ ಈ ರೀತಿಯೇ ಅಡಿಕೆ ಯಾವ ರೀತಿ ಇದು ಆ ರೀತಿಯೇ ಇದ್ದಾವೆ. ಬಟ್ ಸ್ವಲ್ಪ ನೀರಿನಂಶ ಬಿಟ್ಕೊಂಡಿದೆ ಅಡಿಕೆ. ಓಕೆ ಗುರುಗಳೇ, ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ರಿಯಾಲಿಟಿ ಚೆಕ್ ಮಾಡಿದ್ದೀವಿ, ಇದ್ದು ಏನೇ ತೊಂದರೆ ಇಲ್ಲ, ಯೂಸ್ ಮಾಡಿ. ಬಟ್ ಇದನ್ನು ಯೂಸ್ ಮಾಡೋದ್ರಿಂದ ರೈತರಿಗೆ ಅನುಕೂಲ ಆಗುತ್ತೆ ಮಳೆಗಾಲದಲ್ಲಿ.